ಹಾಯ್ ಫ್ರೆಂಡ್ಸ್, ಖಂಡಿತ ಇಂಥ ಸ್ಥಿತಿ ಯಾವ ಹೆಣ್ಣಿಗೂ ಬರಬಾರದು. ಒಂದಿನ ಅಲ್ಲ, 2 ದಿನ ಅಲ್ಲ ಸ್ನೇಹಿತರೆ, ಬರೋಬ್ಬರಿ 44 ದಿನಗಳು ತುಂಬ ಕ್ರೂರವಾದ ರೀತಿಯಲ್ಲಿ ವಿಚಿತ್ರವಾಗಿ ಅನುಭವಿಸಿ ಭಯಂಕರವಾಗಿ ಕೊಲೆ ಮಾಡಿ ಸಾಯಿಸಿರ್ತಾರೆ ಈ ಹೆಣ್ಣನ್ನು. ಅದು ಆಕೆಯನ್ನು ನಂಬಿಸಿ ಯಾಮರಿಸಿರ್ತಾರೆ. ನಿಮಗೆ ತಿಳಿಸಲು ಸಾಧ್ಯವಿಲ್ಲದಂತಹ ಅನೇಕ ವಿಚಾರಗಳು ಹಾಗೂ ಯೂಟ್ಯೂಬ್ನಲ್ಲಿ ತೋರಿಸಲು ಸಾಧ್ಯವಿಲ್ಲದಂತಹ ಅನೇಕ ಚಿತ್ರಗಳು ಈ ಕೇಸ್ನಲ್ಲಿ ಲಭಿಸಿವೆ. ಆದರೂ ಸಾಧ್ಯವಾದಷ್ಟು ಶೇರ್ ಮಾಡ್ತೀನಿ. ಮನಸ್ಸನ್ನು ಗಟ್ಟಿಯಾಗಿಸಿ ಈ ವಿಡಿಯೋವನ್ನು ನೋಡಿ. ಅಂದು ಈ ಯುವತಿಯ ಜೀವನದಲ್ಲಿ ಏನೇನಾಯಿತು ಅಂತ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಈ ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ಗೋಸ್ಕರ. ಎಲ್ಲ ಹೆಣ್ಮಕ್ಳು ಹೇಗಿರಬೇಕು, ಹೇಗೆ ಸೇಫಾಗಿ ನಡ್ಕೋಬೇಕು, ಹಾಗೂ ಎಲ್ಲ ಗಂಡ್ಮಕ್ಳು ಹೇಗೆ ನಡ್ಕೋಬೇಕು ಮತ್ತು ಎಲ್ಲ ಯುವಕ ಯುವತಿಯರು ನೋಡಲೇಬೇಕಾದಂತಹ ಜುಂಕೋ ಫುರುಟಾ ಕೇಸ್ನ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡಿಕೋಡ್ ಮಾಡ್ತಿದ್ದೇನೆ. ಆದರೆ ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಹಾಗಾದರೆ ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋ ಒಳಗೆ ಹೋಗೋಣ. 17 ವರ್ಷ ವಯಸ್ಸಿನ ಜುಂಕೋ ಫುರುಟಾ ನವೆಂಬರ್ 22, 1972ರಲ್ಲಿ ಜಪಾನ್ನಲ್ಲಿರುವ ಮಸಾಟೋ ಎಂಬ ಊರಿನಲ್ಲಿ ಜನಿಸ್ತಾಳೆ. ಈ ಘಟನೆ ನಡೆಯುವಾಗ ಆಕೆಗೆ ಕೇವಲ 17 ವರ್ಷ ವಯಸ್ಸು. ಆಕೆ ಹೈಸ್ಕೂಲ್ ಸ್ಟೂಡೆಂಟ್ ಆಗಿ ಇರ್ತಾಳೆ. ಇದಿಷ್ಟು ಅಲ್ಲದೆ ಆಕೆ ತನ್ನ ಶಾಲೆಯ ನಂತರ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರಿರ್ತಾಳೆ. ಜುಂಕೋ ಫುರುಟಾನ ತಿಳಿದ ಎಲ್ಲರಿಗೂ ಆಕೆ ತುಂಬ ಇಷ್ಟವಾಗ್ತಾ ಇದ್ಲು. ತಾನು ಓದ್ತಿದ್ದ ಶಾಲೆಯಲ್ಲಿ ಸಹ ತುಂಬ ಪಾಪ್ಯುಲರ್ ಆಗಿ ಇದ್ಲು. ತುಂಬ ಚೆನ್ನಾಗಿ ಓದ್ಕೊಂಡಿದ್ದ ಒಂದು ಸುಂದರವಾದ ಯುವತಿ ಈಕೆ. ಬೇರೆಯವರ ಭಾವನೆಗಳಿಗೆ ತುಂಬ ಬೆಲೆ ಕೊಡುತ್ತಿದ್ದ ಯುವತಿ. ತನ್ನ ಜೊತೆಯಲ್ಲೇ ಓದುತ್ತಿದ್ದ ಬೇರೆ ಸಹಪಾಠಿಗಳ ತರಹ ಸ್ಮೋಕ್ ಮಾಡುವುದು, ಡ್ರಿಂಕ್ಸ್ ಮಾಡುವುದು, ಡ್ರಗ್ಸ್ ಎಂಬ ಯಾವುದೇ ಕೆಟ್ಟ ಅಭ್ಯಾಸವಿಲ್ಲದ ಒಂದು ಸುಂದರ ಒಳ್ಳೆಯ ಹುಡುಗಿಯಾಗಿದ್ದಳು. ಇದರಿಂದಲೇ ಅವಳ ಜೊತೆಯಲ್ಲಿ ಓದುತ್ತಿದ್ದವರು ಇವಳನ್ನು ಕಂಡರೆ ಅಸೂಯೆ ಪಡುತ್ತಿದ್ದರು. ಹೀಗೆಯೇ ಒಂದು ಸಂದರ್ಭದಲ್ಲಿ ಅಂದು ನವೆಂಬರ್ 25, 1988ರ ಇಸವಿ ಸಮಯ ಸರಿಯಾಗಿ ರಾತ್ರಿ 8:30. ಜುಂಕೋ ಫುರುಟಾ ಅವಳ ಪಾರ್ಟ್ ಟೈಮ್ ಕೆಲಸವನ್ನು ಮುಗಿಸಿ ತನ್ನ ಮನೆಗೆ ಹಿಂತಿರುಗಲು ಅವಳ ಸೈಕಲ್ನಲ್ಲಿ ಬರುತ್ತಿದ್ದಾಳೆ. ಆಗ ಸ್ವಲ್ಪ ದೂರದಲ್ಲೇ ನಿಂತಿದ್ದ 4 ಜನ ಹುಡುಗರು ಜುಂಕೋ ಫುರುಟಾಳನ್ನು ಸೈಕಲನ್ನು ಅಡ್ಡಗಟ್ಟಿ ನಿಲ್ಲಿಸಿ ಅವಳ ಸೈಕಲನ್ನು ಸೈಡ್ಗೆ ತಳ್ಳಿ ಅವಳೊಂದಿಗೆ ಅಸಭ್ಯ ರೀತಿಯಲ್ಲಿ ವರ್ತಿಸಲು ಶುರು ಮಾಡ್ತಾರೆ. ಆಗ ಅದೇ ದಾರಿಯಲ್ಲಿ ನಡೆದುಕೊಂಡು ಬರುತ್ತಿದ್ದ ಮತ್ತೊಬ್ಬ ಹುಡುಗ ಇದನ್ನು ನೋಡಿ ತುಂಬ ವೇಗವಾಗಿ ಹತ್ತಿರಕ್ಕೆ ಓಡಿ ಬರ್ತಾನೆ. ಅಷ್ಟೇ ಅಲ್ಲದೆ ಅಲ್ಲಿ ಗಲಾಟೆ ಮಾಡುತ್ತಿದ್ದ 4 ಜನ ಹುಡುಗರನ್ನು ಜೋರು ಧ್ವನಿಯಲ್ಲಿ ಹೆದರಿಸಿ ಅವರನ್ನು ಅಲ್ಲಿಂದ ಹೊರಟು ಹೋಗುವಂತೆ ಮಾಡ್ತಾನೆ. ಈಗ ಅಲ್ಲೇ ಕೆಳಗೆ ಬಿದ್ದಿದ್ದ ಸೈಕಲನ್ನು ಎತ್ತಿ ಜುಂಕೋ ಫುರುಟಾಗೆ ಕೊಡ್ತಾನೆ. ಆಗಲೇ ಜುಂಕೋ ಫುರುಟಾ ರೆಕಗ್ನೈಸ್ ಮಾಡ್ತಾಳೆ, ಇವನು ಹಿರೋಶಿ ಮಿಯಾನೋ ಅಂತ. ಈ ಹುಡುಗನು ಸಹ ಜುಂಕೋ ಓದುತ್ತಿರುವ ಅದೇ ಶಾಲೆಯಲ್ಲಿ ಓದುತ್ತಿದ್ದ. ಸೊ ಆಗ ಆ ಹುಡುಗ ಏನು ಹೇಳ್ತಾನೆ ಅಂದರೆ, ನೀನೇನು ಭಯ ಪಡಬೇಡ, ನಾನು ನಿನ್ನ ಜೊತೆ ನಿನ್ನ ಮನೆಯವ್ರಿಗೂ ಬರ್ತೀನಿ, ಅಲ್ಲಿ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಜುಂಕೋ ಸರಿ ಓಕೆ ಅಂತ ಹೇಳ್ತಾಳೆ. ಆಗ ಇಬ್ಬರು ಅದೇ ರಸ್ತೆಯಲ್ಲಿ ಮಾತನಾಡಿಕೊಂಡು ನಡೆದುಕೊಂಡು ಹೋಗ್ತಾ ಇರ್ತಾರೆ. ಈಗ ಹಿರೋಶಿ ಜೊತೆಯಲ್ಲಿ ಇದ್ದುದರಿಂದ ಜುಂಕೋ ಆರಾಮಾಗಿದ್ದಾಳೆ. ಅಲ್ಲದೆ ಆರ್ಟೆ ಹೊಡೆಯುತ್ತಾ ತುಂಬ ಖುಷಿಯಿಂದ ಹೆಜ್ಜೆ ಹಾಕ್ತಿದ್ದಾಳೆ. ಆಗ ಸ್ವಲ್ಪ ದೂರ ಕ್ರಮಿಸಿದ ನಂತರ ಹಿರೋಶಿ ಹೇಳ್ತಾನೆ, ಮನೆಗೆ ಹೋಗುವ ಮುಂಚೆ ಇಲ್ಲೇ ಪಕ್ಕದಲ್ಲಿ ನನ್ನ ಮನೆ ಇದೆ, ಅಲ್ಲಿಗೆ ಹೋಗೋಣ. ಒಂದೇ ಒಂದು ಪುಸ್ತಕ ಮಾತ್ರ ನಾನು ತೆಗೆದುಕೊಂಡು ಬರಬೇಕು, ಅದನ್ನು ತೆಗೆದುಕೊಂಡ ನಂತರ ನಿಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಜುಂಕೋ ಸರಿ ಅಂತ ಉತ್ತರಿಸ್ತಾಳೆ. ಆದರೆ ಇದರ ನಂತರ ತನಗೆ ನಡೆಯುವಂತಹ ಕ್ರೂರತೆಯ ಬಗ್ಗೆ ಸ್ವಲ್ಪ ಕೂಡ ಅರಿವಿರುವುದಿಲ್ಲ, ಅದರ ಬಗ್ಗೆ ಇಮೇಜ್ ಕೂಡ ಮಾಡಿರಲ್ಲ ಈ ಜುಂಕೋ. ಆ ಹುಡುಗ ಕರೆದುಕೊಂಡು ಹೋಗುತ್ತಿದ್ದ ಸ್ಥಳ ಯಾರು ಕೂಡ ವಾಸವಿಲ್ಲದ ಒಂದು ಹಳೆಯ ವೇರ್ ಹೌಸ್. ಅಲ್ಲಿ ಹೋದ ನಂತರ ಈ ಹುಡುಗನ ವರ್ತನೆ ಹಾಗೆ ಟೋಟಲ್ ಆಗಿ ಬದಲಾಗಿ ಹೋಗ್ತದೆ. ಜುಂಕೋ ಅನ್ನು ಹಿಡಿದು ವೇರ್ ಹೌಸ್ ಒಳಗೆ ತಳ್ಳಿದ ಆತ ಜುಂಕೋ ಅನ್ನು ನೋಡುತ್ತಾ ತುಂಬ ಭಯಂಕರವಾಗಿ ಕಿರುಚಲು ಪ್ರಾರಂಭ ಮಾಡ್ತಾನೆ. ನನಗೆ ಯಕುಜರ ಜೊತೆ ಕನೆಕ್ಷನ್ ಇದೆ, ನಾನು ಇವಾಗ ಹೇಳೋದನ್ನು ನೀನು ಮಾಡಲಿಲ್ಲ ಅಂದರೆ ಅವರನ್ನು ಕರೆಸಿ ನಿನ್ನನ್ನು ಕೊಲೆ ಮಾಡಿಸಿ ಬಿಡ್ತೀನಿ ಅಂತ ಹೇಳ್ತಾನೆ. ಯಕುಜಾ ಎಂಬುದು ಜಪಾನ್ನಲ್ಲಿರುವ ತುಂಬನೇ ಕ್ರೂರವಾದಂತಹ ಒಂದು ಆರ್ಗನೈಸ್ ಕ್ರೈಮ್ ಸಿಂಡಿಕೇಟ್. ಜಪಾನ್ನಲ್ಲಿರುವ ತುಂಬ ದೊಡ್ಡ ಮಾಫಿಯಾ ಗ್ರೂಪ್. ಇದರ ಹೆಸರನ್ನು ಕೇಳಿದ್ರೇ ಜನ ಬೆಚ್ಚಿ ಬೀಳ್ತಾ ಇದ್ರು. ಆ್ಯಕ್ಚುಲಿ ಹಿರೋಶಿ ಹೇಗಿದ್ದ ಅಂದರೆ, ತನ್ನ ಚಿಕ್ಕ ವಯಸ್ಸಿನಿಂದಲೇ ಪ್ರೈಮರಿ ಸ್ಕೂಲ್ ಓದುತ್ತಿರುವಾಗಲೇ ಈತನ ಬಿಹೇವಿಯರ್ ಸರಿ ಇರಲಿಲ್ಲ. ಸ್ಕೂಲ್ನ ಪ್ರಾಪರ್ಟಿಯನ್ನು ಡ್ಯಾಮೇಜ್ ಮಾಡುವುದು, ಅಂಗಡಿಗಳಲ್ಲಿ ಕಳ್ಳತನ ಮಾಡುವುದು, ಸಣ್ಣ ಪುಟ್ಟ ಕ್ರೈಮ್ಗಳಲ್ಲಿ ಭಾಗಿಯಾಗುವುದು, ಹೀಗೆ ಬೆಳೆಯುತ್ತಾ ದೊಡ್ಡವನಾಗುತ್ತಾ ಕೊನೆಗೆ ಯಕುಜಾ ಜೊತೆ ನಂಟು ಬೆಳೆಸಿಕೊಂಡು ಅವರೊಂದಿಗೆ ಜಾಯ್ನ್ ಆಗಿರ್ತಾನೆ. ಇದರಿಂದ ತುಂಬ ವೈಲೆಂಟ್ ಆಗಿ ತುಂಬ ಕ್ರೈಮ್ಗಳನ್ನು ಮಾಡಲು ಪ್ರಾರಂಭ ಮಾಡ್ತಾನೆ. ಇವನು ಓದುತ್ತಿದ್ದ ಶಾಲೆಯಲ್ಲಿ ಸಹ ಹಲವು ಹೆಣ್ಣು ಮಕ್ಕಳನ್ನು ರೇಪ್ ಮಾಡ್ತಿದ್ದ, ರೇಗಿಸ್ತಿದ್ದ. ಇವನು ಯಕುಜಾ ಜೊತೆಯಲ್ಲಿ ಇದ್ದುದರಿಂದ ಭಯಪಟ್ಟು ಯಾರು ಇವನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇರಲಿಲ್ಲ. ಹಾಗೆಯೇ ಮೊದಲಿನಿಂದಲೂ ಇವನಿಗೆ ಜುಂಕೋ ಮೇಲೆ ಕ್ರಶ್ ಇರ್ತದೆ. ಜುಂಕೋ ಅನ್ನು ಹೇಗಾದರೂ ಮಾಡಿ ಅವಳನ್ನು ಅನುಭವಿಸಬೇಕು ಅಂದುಕೊಂಡು ಅವಳನ್ನು ಅಪ್ರೋಚ್ ಕೂಡ ಮಾಡಿರ್ತಾನೆ.
ಆದರೆ ಜುಂಕೋ ನನಗೆ ಇದರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಎಂದು ತಿರಸ್ಕರಿಸಿರ್ತಾಳೆ. ಆದರೆ ಹಿರೋಶಿಗೆ ಇದು ತುಂಬ ಅವಮಾನದಂತೆ ಭಾಸವಾಗುತ್ತದೆ. ಸೊ ಅವಾಗಿನಿಂದ ಹೇಗಾದರೂ ಸರಿ ಅವಳ ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕು ಎಂದು ಸಮಯಕ್ಕಾಗಿ ಕಾದುಕೊಳ್ತಿದ್ದ. ಈಗ ಜುಂಕೋ ಅನ್ನು ವೇರ್ಹೌಸ್ನಲ್ಲಿ ಇಟ್ಟು ಅವಳ ಮೇಲೆ ಅತ್ಯಾಚಾರವೆಸಗುತ್ತಾನೆ. ನಂತರ ಒಂದು ಹೋಟೆಲ್ನಲ್ಲಿ ಆಕೆಯನ್ನು ಕರೆದುಕೊಂಡು ಹೋಗಿ ಅಲ್ಲಿ 2 ಬಾರಿ ಮತ್ತೆ ರೇಪ್ ಮಾಡ್ತಾನೆ. ಟೈಮ್ ಇವಾಗ ಸರಿಯಾಗಿ 3 ಗಂಟೆ ಬೆಳಗಿನ ಜಾವ. ಈಗ ಮುಂದೆ ಇವಳನ್ನು ಏನು ಮಾಡುವುದು ಎಂದು ಯೋಚಿಸುತ್ತಾನೆ. ಕೂಡಲೇ ತನ್ನ 4 ಸ್ನೇಹಿತರಿಗೆ ಕಾಲ್ ಮಾಡಿ ಜುಂಕೋಗೆ ನಾನು ಹೇಗೆಲ್ಲ ಮಾಡಿದೆ ಎಂದು ವಿವರವಾಗಿ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಇದನ್ನು ಕೇಳಿ ತುಂಬ ಎಕ್ಸೈಟ್ ಆದ ಆತನ ಸ್ನೇಹಿತರಲ್ಲಿ ಒಬ್ಬ, ನಾವು ಇವಳನ್ನು ಕಸ್ಟಡಿಯಲ್ಲಿ ಇವಳನ್ನು ಹೊಡೆದು ಇಟ್ಕೊಳ್ಳೋಣ, ಆವಾಗಲೇ ನಾವು ಅಷ್ಟೇ ಅಲ್ಲ ನಮ್ಮ ಫ್ರೆಂಡ್ಸ್ ತುಂಬ ಜನ ಇವಳನ್ನು ಅನುಭವಿಸಲು ಸಾಧ್ಯ ಎಂಬಂತಹ ಒಂದು ಕೆಟ್ಟ ಐಡಿಯಾವನ್ನು ಕೊಡ್ತಾನೆ. ಆ್ಯಕ್ಚುಲಿ ಇವನು ಮತ್ತು ಇವನ ಫ್ರೆಂಡ್ಸ್ಗಳು ಇದೇ ಕೆಲಸವನ್ನು ಮಾಡ್ಕೊಂಡು ಬಂದಿರ್ತಾರೆ. ಒಂದು ಹುಡುಗಿಯನ್ನು ಕಿಡ್ನಾಪ್ ಮಾಡಿ ಅಥವಾ ನಂಬಿಸಿ ಅವಳನ್ನು ಹಲವು ದಿನಗಳವರೆಗೂ ಅನುಭವಿಸಿ ತುಂಬ ಬೋರ್ ಆದಾಗ ಅವರನ್ನು ಬಿಟ್ಟು ಬಿಡುವುದು. ಹೀಗೆ ಹೊರಗೆ ಬಂದ ಹೆಣ್ಮಕ್ಳು ಯಕೂಜಾ ಮೇಲಿನ ಭಯದಿಂದ ಯಾರ ಹತ್ತಿರನೂ ಕಂಪ್ಲೇಂಟ್ ಮಾಡ್ತಾ ಇರಲಿಲ್ಲ. ಜುಂಕೋಳನ್ನು ಕರೆತಂದ ದಿನದಂದೇ ಇವಳಿಗಿಂತ ಮೊದಲೇ ಕಿಡ್ನಾಪ್ ಮಾಡಿ ತಂದಿದ್ದ ಹುಡುಗಿಯೊಬ್ಬಳನ್ನು ರಿಲೀಸ್ ಮಾಡಿರ್ತಾರೆ. ಈಗ ಹೋಟೆಲ್ನಿಂದ ಹೊರಗೆ ಬಂದು ಪಾರ್ಕ್ನಲ್ಲಿ ಎಲ್ಲರೂ ಮೀಟ್ ಮಾಡ್ತಾರೆ. ಆಗಲೇ ಜುಂಕೋ ಅಲ್ಲಿ ನಿಂತಿದ್ದ ಹಿರೋಶಿಯ ಸ್ನೇಹಿತರನ್ನು ಗಮನಿಸ್ತಾಳೆ. ಅವರು ಬೇರೆ ಯಾರೂ ಅಲ್ಲ, ಆಕೆ ಸೈಕಲ್ನಲ್ಲಿ ಬರುವಾಗ ತನಗೆ ಅಡ್ಡಕಟ್ಟಿ ರಸ್ತೆಯಲ್ಲಿ ಜಗಳ ಮಾಡಿದ್ರಲ್ಲ ಅವರೇ ಇವರು. ಆಗ ಹಿರೋಶಿ ಅವರಿಂದ ಕಾಪಾಡುವ ರೀತಿಯಲ್ಲಿ ಅಲ್ಲಿಗೆ ಬಂದು ಹೆಲ್ಪ್ ಮಾಡಿ ನಂಬಿಕೆ ಬರುವಂತೆ ಮಾಡಿರ್ತಾನೆ. ಸೊ ಟೋಟಲಿ ಇವರೆಲ್ಲ ಒಂದು ಪ್ಲಾನ್ ಮಾಡಿಕೊಂಡು ನನ್ನನ್ನು ನಂಬಿಸಿ ಮೋಸ ಮಾಡಿದ್ದಾರೆ, ಇಲ್ಲಿಗೆ ನನ್ನನ್ನು ಕರೆ ತಂದಿದ್ದಾರೆ ಎಂಬುದು ಜುಂಕೋಗೆ ಆಗ ಸಂಪೂರ್ಣವಾಗಿ ಅರ್ಥವಾಗಿ ಬಿಡ್ತದೆ. ನಂತರ ಎಲ್ಲ ಸ್ನೇಹಿತರು ಹೋಟೆಲ್ನ ಒಳಗಡೆ ಬಂದು ಜುಂಕೋಳ ಹತ್ತಿರವಿದ್ದ ಸ್ಕೂಲ್ ಬ್ಯಾಗ್ನಿಂದ ಒಂದು ನೋಟ್ಬುಕ್ ಅನ್ನು ತೆಗೆದುಕೊಂಡು ಆ ನೋಟ್ಬುಕ್ನಲ್ಲಿ ಇದ್ದ ಮನೆಯ ವಿಳಾಸವನ್ನು ನೋಟ್ ಮಾಡ್ಕೊತಾರೆ. ಅದನ್ನು ಇಟ್ಕೊಂಡು, ನೋಡು ಇಲ್ಲಿ ನೀನೇನಾದರೂ ಇಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರೆ ನಿನ್ನ ಮನೆ ಅಡ್ರೆಸ್ ನಮ್ಮ ಹತ್ರ ಇದೆ. ಯಕೂಜಾ ಮುಖಾಂತರ ನಿಮ್ಮ ಪೇರೆಂಟ್ಸ್ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಇರೋರನ್ನ ಯಾರೊಬ್ಬರನ್ನು ಬಿಡಲ್ಲ, ಎಲ್ಲರನ್ನು ಕೊಲೆ ಮಾಡಿಬಿಡ್ತೀವಿ ಅಂತ ಎದುರಿಸ್ತಾರೆ. ಈಗ ಆ ಹೋಟೆಲ್ ರೂಮನ್ನು ಖಾಲಿ ಮಾಡಿ ಹಿರೋಶಿಯ 4 ಜನ ಸ್ನೇಹಿತರಲ್ಲಿ ಒಬ್ಬಾತ, ಆತನ ಹೆಸರು ಮಿನಾಟೋ, ಅವನ ಮನೆಗೆ ಜುಂಕೋ ಅನ್ನು ಕರೆದುಕೊಂಡು ಹೋಗ್ತಾರೆ. ಆದರೆ ಆ ಮನೆಯಲ್ಲಿ ಮಿನಾಟೋ ಅವನ ಪೇರೆಂಟ್ಸ್ ಕೂಡ ಇರ್ತಾರೆ. ಆದರೆ ಇದೇ ಮನೆ ಈ ಗ್ರೂಪ್ಗೆ ಒಂದು ಹ್ಯಾಂಗಿಂಗ್ ಸ್ಪಾಟ್ ಥರ ಒಂದು ಬೇಸ್ ಆಗಿ ಇರ್ತದೆ. ಹಿರೋಶಿ ಏನು ಪ್ಲಾನ್ ಮಾಡಿದ್ದ ಅಂದರೆ, ಸಪೋಸ್ ಮಿನಾಟೋ ಅವರ ಪೇರೆಂಟ್ಸ್ ಏನಾದರೂ ಡೌಟ್ ಬಂದರೆ ಜುಂಕೋನ ಮಿನಾಟೋ ಗರ್ಲ್ ಫ್ರೆಂಡ್ ಥರ ನಡೆದುಕೊಳ್ಬೇಕು ಅಂತ ಹೇಳಿದ್ದ. ಬಟ್ ಅಲ್ಲಿ ಹೋದಾಗ ಆತನ ಪೇರೆಂಟ್ಸು ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಈವನ್ ಒಂದು ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದಾರೆ, ಏನು ಮಾಡ್ತಾರೆ ಎನ್ನುವ ವಿಷಯ ತಿಳಿದಿದ್ರೂ ಏನು ಮಾತನಾಡಲಿಲ್ಲ ಮತ್ತು ಯಾವುದೇ ಪ್ರತಿರೋಧವನ್ನು ಸಹ ತೋರಲಿಲ್ಲ. ಏಕೆಂದರೆ ಈ ಪೇರೆಂಟ್ಸ್ಗೆ ಅವ್ರ ಮಗನ್ನ ನೋಡಿದ್ರೆ ತುಂಬ ಭಯ ಆಗ್ತಾ ಇತ್ತು. ತನ್ನ ಮಗ ಹಿರೋಶಿಯ ಜೊತೆಯಲ್ಲಿದ್ದ ಫ್ರೆಂಡ್ಶಿಪ್ ಮತ್ತು ಹಿರೋಶಿ ಯಕೂಜಾ ಜೊತೆಯಲ್ಲಿ ಇಟ್ಟಿದ್ದ ಕನೆಕ್ಷನ್, ಇದರಿಂದ ತಮ್ಮ ಜೀವಕ್ಕೆ ಏನಾದರೂ ಆಪತ್ತು ಬರಬಹುದು ಎಂಬ ಭಯದಿಂದ ಸುಮ್ಮನಿದ್ದರು ಪೇರೆಂಟ್ಸ್. ಸೊ ಮಿನಾಟೋ ಪೇರೆಂಟ್ಸ್ಗಳು ನಮ್ಮನ್ನು ನೋಡಿ ಭಯ ಪಡ್ತಾರೆ, ನಮ್ಮ ಪೇರೆಂಟ್ಸ್ಗಳಿಗೆ ಅಥವಾ ಪೊಲೀಸರಿಗೆ ಈ ವಿಷಯ ತಿಳಿಸೋದಿಲ್ಲ ಎಂಬುದು ಎಲ್ಲ ಸ್ನೇಹಿತರಿಗೆ ತಿಳಿದ ತಕ್ಷಣ ಗರ್ಲ್ ಫ್ರೆಂಡ್ ಥರ ಎಲ್ಲ ನಟಿಸೋದು ಸ್ಟಾಪ್ ಮಾಡಿ ತುಂಬ ಫ್ರೀಯಾಗಿ ಯಾವುದೇ ತರಹದ ಭಯವಿಲ್ಲದೆ ಇರಲು ಶುರು ಮಾಡ್ತಾರೆ. ಈಗ ಇದೇ ಸಮಯದಲ್ಲಿ ಸ್ಕೂಲ್ ಮುಗಿಸಿ ಪಾರ್ಟ್ ಟೈಮ್ ಜಾಬ್ಗೆ ಹೋದ ನನ್ನ ಮಗಳು ಇನ್ನೂ ಮನೆಗೆ ಬಂದಿಲ್ಲ ಅಂತ ನವೆಂಬರ್ 27ರಂದು ಜುಂಕೋ ಫುರುಟಾ ಅವರ ತಂದೆ ತಾಯಿ ನನ್ನ ಮಗಳು ಕಾಣೆಯಾಗಿದ್ದಾಳೆ ಎಂದು ಪೊಲೀಸರ ಹತ್ತಿರ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ತಾರೆ. ಈ ಕಂಪ್ಲೇಂಟನ್ನು ತೆಗೆದುಕೊಂಡ ಪೊಲೀಸರು ಕೂಡಲೇ ಇನ್ವೆಸ್ಟಿಗೇಷನ್ ಮಾಡಲು ಪ್ರಾರಂಭ ಮಾಡ್ತಾರೆ. ಈ ರೀತಿಯ ಒಂದು ಸರ್ಚ್ ನಡೆಯುತ್ತಿದೆ ಎಂದು ತಿಳಿದ ಹಿರೋಶಿ ಮತ್ತು ಆತನ ಸಂಗಡಿಗರು ತುಂಬನೇ ಭಯಪಡಲು ಶುರು ಮಾಡ್ತಾರೆ. ಪೊಲೀಸರು ಜುಂಕೋ ಟ್ರ್ಯಾಕ್ ಮಾಡಿ ನಾವಿರುವ ಸ್ಥಳವನ್ನು ರೀಚ್ ಆಗೋಕ್ಕೂ ಮುಂಚೆ ನಾವೇನಾದರೂ ಮಾಡಬೇಕು ಅಂದುಕೊಂಡು ಒಂದು ಐಡಿಯಾ ಮಾಡ್ತಾರೆ. ಅದರಂತೆ ಜುಂಕೋ ಫುರುಟಾಲನ್ನು ಚೆನ್ನಾಗಿ ಹೆದರಿಸಿ ಥಳಿಸಿ ತುಂಬ ಬಲವಂತದಿಂದ ಜುಂಕೋ ಪೇರೆಂಟ್ಸ್ಗೆ ಕಾಲ್ ಮಾಡಿಸ್ತಾರೆ. ಅಮ್ಮ, ನಾನು ತುಂಬ ಸೇಫ್ ಆಗಿದ್ದೀನಿ, ನಾನು ಮನೆ ಬಿಟ್ಟು ಓಡಿ ಬಂದಿದ್ದೀನಿ, ನನ್ನ ಸ್ನೇಹಿತನ ಜೊತೆಯಲ್ಲಿ ನಾನು ತುಂಬ ಸಂತೋಷದಿಂದ ಇದ್ದೇನೆ, ನನ್ನನ್ನು ಹುಡುಕುವ ಪ್ರಯತ್ನವನ್ನು ಪಡಬೇಡಿ, ನಾನೇ ಸಮಯ ಬಂದಾಗ ನಿಮ್ಮ ಹತ್ತಿರಕ್ಕೆ ಬರುತ್ತೇನೆ ಮತ್ತು ಕೂಡಲೇ ಈ ಪೊಲೀಸ್ ಕಂಪ್ಲೇಂಟ್ ಎಲ್ಲ ವಾಪಸ್ ತೆಗೆದುಕೊಳ್ಳಿ ಎಂದು ಹೇಳ್ತಾಳೆ. 5 ನಿಮಿಷ ಬಿಟ್ಟು ಮತ್ತೊಮ್ಮೆ ಕಾಲ್ ಮಾಡಿ, ಅಮ್ಮ ಪೊಲೀಸರಿಗೆ ಸರ್ಚ್ ಮಾಡೋದನ್ನು ನಿಲ್ಲಿಸಲು ಹೇಳಿ, ಅಮ್ಮ ನಾನು ತುಂಬ ಚೆನ್ನಾಗಿದ್ದೇನೆ ಅಂತ ಆಕೆಯಿಂದ ಹೇಳ್ಸಿರ್ತಾರೆ. ಇದನ್ನೇ 3 ಬಾರಿ ಹೇಳಿದ್ದರಿಂದ ಸರಿ ಓಕೆ ನಮ್ಮ ಮಗಳು ತುಂಬ ಸಂತೋಷವಾಗಿದ್ದಾಳೆ ಅಂದುಕೊಂಡು ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಸ್ಟಾಪ್ ಮಾಡಿ ಬಿಡ್ತಾರೆ. ಹೀಗೆ ಮುಂದಿನ 44 ದಿನಗಳು ಜುಂಕೋ ಫುರುಟೋ ಯಾರು ಇಮೇಜ್ ಸಹ ಮಾಡಿಕೊಳ್ಳಲು ಸಾಧ್ಯವಿಲ್ಲದಂತಹ ಕಷ್ಟಗಳನ್ನು ಅನುಭವಿಸ್ತಾಳೆ. ಈಗ ಯಾರು ಇವಳನ್ನು ಹುಡುಕುವುದಿಲ್ಲ, ಆಕೆ ಎಲ್ಲಿದ್ದಾಳೆ ಎಂಬುದನ್ನು ಹುಡುಕಿ ಕಂಡು ಹಿಡಿದು ಬರುವುದೂ ಇಲ್ಲ. ಇದನ್ನು ತಿಳಿದ ಹಿರೋಶಿ ಮತ್ತು ಆತನ ಸಂಗಡಿಗರು
ಜುಂಕೋ ಫುರುಟಾಳನ್ನು ಒಂದು ಗೊಂಬೆ ಅಂತ ತಿಳಿದು ಏನೇನೆಲ್ಲ ಸಾಧ್ಯವೋ ಅದನ್ನೆಲ್ಲ ಮಾಡಿಬಿಡ್ತಾರೆ. ಒಂದು ದಿನಕ್ಕೆ ಎಲ್ಲರೂ ಸೇರಿ 20ಕ್ಕೂ ಅಧಿಕ ಬಾರಿ ಅವಳನ್ನು ರೇಪ್ ಮಾಡಿಬಿಡ್ತಾರೆ. ಹೀಗೆ 44 ದಿನದಲ್ಲಿ ಶಿ ವಾಸ್ ಮೋರ್ ದೆನ್ 500 ಟೈಮ್ಸ್, 500ಕ್ಕೂ ಹೆಚ್ಚು ಬಾರಿ ಒಳಗಾಗ್ತಾಳೆ. ಒಂದು ರೂಮ್ನಲ್ಲಿ ಜುಂಕೋ ಫುರುಟಾಳ ಕೈಗಳನ್ನು ಕಟ್ಟೆ ಹಾಕಿ ನೇತು ಹಾಕಿ ಒಂದು ಪಂಚಿಂಗ್ ಬ್ಯಾಗ್ ರೀತಿಯಲ್ಲಿ ಒಡೆದು ಆಟ ಆಡಿ ಅವಳನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ. ಕಬ್ಬಿಣದ ತಂಬೆಲ್ಸ್ಗಳನ್ನು ತೆಗೆದುಕೊಂಡು ಅವಳನ್ನು ಅಂಗಾತ ಮಲಗಿಸಿ ಮೇಲಿಂದ ಕೆಳಗಿನವರೆಗೂ ಆ ತಂಬೆಲ್ಸ್ಗಳನ್ನು ಅವಳ ಮೇಲೆ ಉರುಳಿಸಿ ಆಟವಾಡುತ್ತಿದ್ದಾರೆ. ಸಿಗರೆಟ್ನಿಂದ, ಲೈಟರ್ಗಳಿಂದ ಹಾಗೂ ಕ್ಯಾಂಡಲ್ಗಳಿಂದ ಅನೇಕ ಬಾರಿ ಅವಳ ಮೈಯನ್ನು ಸುಡುತ್ತಿದ್ದಾರೆ. ಜೀವಂತವಾಗಿರುವ ಜಿರಳೆಯನ್ನು ಅವಳ ಬಾಯಿಯೊಳಗೆ ಹಾಕಿ ತಿನ್ನು ತಿನ್ನು ಎಂದು ಹೇಳುತ್ತಾ ಅಲ್ಲಿ ಕೇಕೆ ಆಗಿ ನಗುತ್ತಿದ್ದಾರೆ. ದಾಹ ಅಂತ ನೀರು ಕೇಳಿದರೆ ಅವಳದೇ ಯೂರಿನನ್ನು ಕುಡಿಸಲು ಕೊಡುತ್ತಾರೆ. ಒಬ್ಬ ಜುಂಕೋ ತಲೆಯನ್ನು ನೆಲದ ಮೇಲೆ ಅದುಮಿ ಹಿಡಿದಿಟ್ಟುಕೊಂಡಿದ್ದಾನೆ. ಇನ್ನೊಬ್ಬ ಅವಳ ತಲೆಯ ಮೇಲೆ ತುಂಬಾ ಸಾರಿ ಜಂಪ್ ಮಾಡ್ತಿದ್ದಾನೆ. ರಕ್ತ ಮೂಗಿನ ಮುಖಾಂತರ ಬಂದು ಹೆಪ್ಪುಗಟ್ಟಿದೆ. ಮೂಗಿನಿಂದ ಉಸಿರಾಡಲು ಸಾಧ್ಯವಾಗದೆ ಬಾಯಿಯಿಂದ ಉಸಿರಾಡುತ್ತಿದ್ದಾಳೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಏನೇನು ಟಾರ್ಚರ್ ಮಾಡಬಹುದೋ ಅದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ತಾರೆ. ಜುಂಕೋ ಫುರುಟಾಳನ್ನು ಯಾವಾಗಲೂ ಬೆತ್ತಲೆಯಾಗಿ ಇಟ್ಟಿರ್ತಾ ಇದ್ರು. ಅವಳ ಪ್ರೈವೇಟ್ ಪಾರ್ಟ್ನಲ್ಲಿ ಹಳೆಯ ಆಬ್ಜೆಕ್ಟ್ಗಳನ್ನು ಅಂದರೆ ಕಬ್ಬಿಣದ ರಾಡ್ಗಳನ್ನು, ಗ್ಲಾಸ್ ಬಾಟಲ್ಗಳ ಚೂರುಗಳನ್ನು, ಲೈಟರ್ ಬಲ್ಬ್ಗಳನ್ನು, ಕತ್ರಿಯನ್ನು ಒಳಗೆ ಹಾಕಿ ಚುಚ್ಚುವುದು, ಈವನ್ ಫೈರ್ ವರ್ಕ್ಸ್ ಅಂದರೆ ಪಟಾಕಿಯನ್ನು ತುರುಕಿ ಬೆಂಕಿ ಹಚ್ಚಿರ್ತಾರೆ. ಕಣ್ಣಿಗೆ ಉರಿಯುತ್ತಿರುವ ಮೇಣದ ಬತ್ತಿಯಿಂದ ಬರುವಂತಹ ವ್ಯಾಕ್ಸನ್ನು ಕಣ್ಣಿನೊಳಗೆ ಬಿಟ್ಟಿರ್ತಾರೆ. 1 ವಾರದವರೆಗೂ ಈ ರೀತಿ ಮಾಡಿದ ನಂತರ ಇನ್ನೂ ಹಲವು ಸ್ನೇಹಿತರನ್ನು ಇನ್ವೈಟ್ ಮಾಡಿ ನಿಮ್ಮಿಂದ ಈಕೆಗೆ ಏನೇನು ಮಾಡಲು ಸಾಧ್ಯವೋ ಎಲ್ಲವನ್ನು ಮಾಡಿ ಅಂತ ಹೇಳ್ತಾರೆ. ಹೀಗೆ 44 ದಿನದಲ್ಲಿ 100ಕ್ಕೂ ಅಧಿಕ ಹುಡುಗರಿಂದ 500ಕ್ಕೂ ಅಧಿಕ ಬಾರಿ ಒಳಗಾಗ್ತಾಳೆ ಈ ನತುರ್ದುಷ್ಟ ಹೆಣ್ಣು ಜುಂಕೋ ಫುರುಟಾ. ಅಂದು ಮನೆಗೆ ಬಂದಿದ್ದ 100 ಜನರಲ್ಲಿ ಒಬ್ಬ ಇದನ್ನೆಲ್ಲ ಕಂಡು ತಡೆದುಕೊಳ್ಳಲು ಸಾಧ್ಯವಿಲ್ಲದೆ ಮನೆಗೆ ವಾಪಸ್ ಬಂದು ತನ್ನ ಬ್ರದರ್ ಹತ್ರ ಇದನ್ನೆಲ್ಲ ಶೇರ್ ಮಾಡ್ಕೊಂಡಿರ್ತಾನೆ. ಇಮಿಡಿಯೇಟ್ಲಿ ಅವರ ಅಣ್ಣ ಈ ರೀತಿ ಒಂದು ಹೆಣ್ಣಿನ ಮೇಲೆ ಹಲವು ದಿನಗಳಿಂದ ಆಕೆಯನ್ನು ಟಾರ್ಚರ್ ಮಾಡಿ ರೇಪ್ ಮಾಡುತ್ತಿದ್ದಾರೆ ಎಂದು ಅಡ್ರೆಸ್ ಸಮೇತವಾಗಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾನೆ. ಕಂಪ್ಲೇಂಟ್ ತೆಗೆದುಕೊಂಡ ಪೊಲೀಸರು ಕೂಡಲೇ ಆ ವಿಳಾಸಕ್ಕೆ ತಲುಪ್ತಾರೆ. ಆ ಅಡ್ರೆಸ್ಗೆ ತಲುಪಿದ ಪೊಲೀಸರು ಆ ಮನೆಯ ಬಾಗಿಲನ್ನು ತಟ್ತಾರೆ. ಮನೆಯ ಬಾಗಿಲು ತೆರೆಯುತ್ತದೆ. ಆ ಬಾಗಿಲನ್ನು ತೆರೆದಿದ್ದು ಬೇರೆ ಯಾರೂ ಅಲ್ಲ, ಮಿನೋಟನ ಪೇರೆಂಟ್ಸ್ಗಳು. ಆಗ ಪೊಲೀಸರು ಈ ವಿಚಾರದ ಬಗ್ಗೆ ಕೇಳ್ತಾರೆ. ಹಾಗೆಲ್ಲ ಏನೂ ಇಲ್ಲ ಸರ್, ನೀವು ಹೇಳುತ್ತಿರುವಂತೆ ಇಲ್ಲಿ ಯಾವುದೇ ಹೆಣ್ಣು ಮಗಳು ಇಲ್ಲ, ಈ ರೀತಿಯೆಲ್ಲ ಇಲ್ಲಿ ಏನು ನಡೆದಿಲ್ಲ. ನಾವು ಹೇಳುತ್ತಿರೋದ್ರಲ್ಲಿ ನಿಮ್ಗೇನಾದರೂ ಅನುಮಾನ ಇದ್ದರೆ ನೀವೇ ಬೇಕಾದರೆ ಒಳಗೆ ಬಂದು ನೋಡ್ಕೊಳ್ಳಿ ಸಾರ್ ಅಂತ ಹೇಳ್ತಾರೆ. ಆದರೆ ಪೊಲೀಸರು ಒಳಗಡೆ ಒಂದೇ ಒಂದು ಹೆಜ್ಜೆಯನ್ನು ಸಹ ಇಟ್ಟು ಚೆಕ್ ಮಾಡದೆ ಇಲ್ಲ ಪರವಾಗಿಲ್ಲ ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಪೊಲೀಸರು ಏನು ತಿಳ್ಕೊಂಡ್ರು ಅಂದರೆ ಆ ಮನೆಯಲ್ಲಿ ಒಂದು ಹುಡುಗಿಯನ್ನು ಸಿಂಗಲಾಗಿ ಹ್ಯಾರೇಸ್ಮೆಂಟ್ ಮಾಡ್ತಾ ಇದ್ರೆ ಇವರು ಹೇಗೆ ಒಳಗಡೆ ಬಂದು ನೋಡ್ಕೊಳ್ಳಿ ಅಂತ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಹಾಗೇನಾದರೂ ನಾವು ಒಳಗಡೆ ಹೋಗಿ ಚೆಕ್ ಮಾಡಿದ್ರು ತಗ್ಲಾಕೊಳ್ಳೋದು ಅವರೇ ತಾನೆ, ಖಂಡಿತ ಅಲ್ಲಿ ಯಾರೂ ಇಲ್ಲ ಅಂದ್ಕೊಂಡು ಒಳಗೆ ಹೋಗಿ ಚೆಕ್ ಮಾಡದೆ ಅಲ್ಲಿಂದ ಹೊರಟು ಹೋಗಿರ್ತಾರೆ. ಜಿಂಕೋನ ಕಾಪಾಡಲು ಬಂದ ಅವಕಾಶವನ್ನು ಕೈ ಅಳತೆಯ ದೂರದಲ್ಲಿದ್ದರೂ ಕಾಪಾಡಲು ಸಾಧ್ಯವಾಗಲಿಲ್ಲ. ಪೊಲೀಸರು ಹೇಗೆ ಕೆಲಸ ಮಾಡಬಾರದು ಎಂಬುದಕ್ಕೆ ಇದೊಂದು ಎಕ್ಸಾಂಪಲ್ ಆಗಿದೆ. ಜಪಾನ್ನಲ್ಲಿ ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಚಳಿ ಇರ್ತದೆ. ರಾತ್ರಿ ಹೊತ್ತಿನಲ್ಲಿ -ಡಿಗ್ರಿಯಲ್ಲಿ ಟೆಂಪ್ರೇಚರ್ ಇರುತ್ತೆ. ಇಂಥ ಸಮಯದಲ್ಲಿ ದಿನವೆಲ್ಲ ಒಡೆಯುವುದು, ಮಾಡುವುದು, ಲೈಟರ್ನಿಂದ ಸುಡುವುದು, ಹೀಗೆ ಎಲ್ಲವನ್ನು ಮಾಡಿ ರಾತ್ರಿಯಾದ ಕೂಡಲೇ ಬಾಲ್ಕನಿಯಲ್ಲಿ ಮೈ ಮೇಲೆ ಒಂದೇ ಒಂದು ತುಂಡು ಬಟ್ಟೆಯೂ ಇಲ್ಲದೆ ಜುಂಕೋ ಫುರುಟಾಳನ್ನು ಹೊರಗೆ ಬಿಟ್ಟು ಡೋರ್ ಲಾಕ್ ಮಾಡ್ತಿದ್ರು. ಅಂತಹ ನಡುಗುವ ಚಳಿಯಲ್ಲಿ ಸಹಿಸಿಕೊಳ್ಳಲಾಗದ ನೋವಿನಿಂದ ಇಡೀ ರಾತ್ರಿ ಕಾಲ ಕಳೆಯುತ್ತಿದ್ದಳು. ಜುಂಕೋ ಬಾತ್ರೂಮ್ಗೆ ಬರಬೇಕಂದ್ರೆ ಅವರು ಕೂಡಿಟ್ಟ ರೂಮ್ನಿಂದ ಕೆಳಗಿನ ಫ್ಲೋರ್ಗೆ ಮೆಟ್ಟಿಲುಗಳನ್ನು ಇಳಿಯಬೇಕಿತ್ತು. ಹೀಗೆ ಬಾತ್ರೂಮ್ಗೆ ಬರಬೇಕೆಂದರೆ ಅಲ್ಲಿಂದ ಬರಲು ಸಾಧ್ಯವಾಗದೆ ಮೆಲ್ಲ ಮೆಲ್ಲ ನಡೆದುಕೊಂಡು ತೆವಳುತ್ತಾ 1 ಗಂಟೆಯ ಸಮಯ ತೆಗೆದುಕೊಳ್ತಿದ್ಲು. ಇಂತಹ ಸಮಯದಲ್ಲಿ ಒಂದು ದಿನ 4 ಜನ ಮಾದಕ ವಸ್ತುಗಳನ್ನು ಸೇವಿಸಿ ಮತ್ತಿನಲ್ಲಿ ತೇಲುತ್ತಿರುವಾಗ ಆಗ ಅದೇ ರೂಮ್ನಿಂದ ಕೆಳಗೆ ಇಳಿಯುತ್ತಿದ್ದ ಜುಂಕೋ ಇದನ್ನು ನೋಡಿ ಇಂತಹ ಸಮಯವನ್ನು ತನಗಾಗಿ ಉಪಯೋಗಿಸಿಕೊಳ್ಳಲು ತೀರ್ಮಾನಿಸಿ ಕೆಳಗಿನ ಫ್ಲೋರ್ನಲ್ಲಿ ಟೆಲಿಫೋನ್ ಇದೆ, ಮೆತ್ತಗೆ ನಡೆಯಲು ಸಾಧ್ಯವಿಲ್ಲದಿದ್ದರೂ ತೆವಳುತ್ತಾ ಬಂದು ಹತ್ತಿರದಲ್ಲೇ ಇದ್ದ ಟೆಲಿಫೋನನ್ನು ಕೈಗೆತ್ತಿಕೊಂಡು ಅದರಲ್ಲಿ ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡ್ತಾಳೆ. ರಿಂಗ್ ಆಗ್ತಾ ಇದೆ. ಆಪೋಸಿಟ್ ಸೈಡ್ನಿಂದ ಅಟೆಂಡ್ ಮಾಡಿದ ಪೊಲೀಸ್, ಹಲೋ ಹೇಳಿ, ಮಾತನಾಡಿ, ನಿಮ್ಗೇನಾದರೂ ಸಮಸ್ಯೆ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಜುಂಕೋ ಇನ್ನೇನು ಮಾತನಾಡಬೇಕು ಎನ್ನುವಷ್ಟರಲ್ಲಿ ಸರಿಯಾಗಿ ಆ 4 ಜನರಲ್ಲಿ ಒಬ್ಬ ಅವಳ ಬಾಯಿಯನ್ನು ಮುಚ್ಚಿ ಟೆಲಿಫೋನ್ ರಿಸೀವರನ್ನು ತೆಗೆದುಕೊಂಡು ಸಾರಿ ಸರ್, ತಿಳಿಯದೆ ಕಾಲ್ ಮಾಡಿಬಿಟ್ವಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಈಗ ಈ 4 ಜನರು ಜುಂಕೋ ಮೇಲೆ ತುಂಬ ಭಯಂಕರವಾದ ಕೋಪದಿಂದ ಇನ್ನು ಸ್ವಲ್ಪದರಲ್ಲೇ ಪೊಲೀಸರಿಗೆ ಇವಳು ನಮ್ಮನ್ನು ಹಿಡಿದುಕೊಟ್ಟು ಬಿಡ್ತಾ ಇದ್ಲು ಎಂದು ತುಂಬ ಅಪ್ಸೆಟ್ ಆಗ್ತಾರೆ.
ಇದಕ್ಕಾಗಿ ಇವಳಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅಂದುಕೊಂಡು ಜುಂಕೋಳ ಕಾಲುಗಳನ್ನು ಒಬ್ಬ ಅದುಮಿ ಹಿಡಿದುಕೊಂಡು ಕಾಲುಗಳಿಂದ ಪಾದದವರೆಗೂ ಪೆಟ್ರೋಲನ್ನು ಸುರಿದು ಬೆಂಕಿ ಇಡ್ತಾರೆ. ಈ ನೋವು ತಡೆಯಲಾರದೆ ಜುಂಕೋ ಮೂರ್ಛೆ ಹೋಗ್ತಾಳೆ. ಈಗ ಇವಳು ಮೂರ್ಛೆ ಬಂದವಳ ತರ ನಾಟಕ ಮಾಡ್ತಿದ್ದಾಳೆ. ಮೂರ್ಛೆ ಬಂದ್ರೆ ನಾವು ಒಡೆಯೋದಿಲ್ಲ ಅಂದ್ಕೊಂಡಿದ್ದಾಳೆ ಅಂತ ಹೇಳುತ್ತಾ ಮತ್ತೆ ಪೆಟ್ರೋಲ್ ಸುರಿದು ಬೆಂಕಿ ಇಡ್ತಾರೆ. ಈಗ ಜುಂಕೋ ಕಾಲು ತುಂಬ ಸುಟ್ಟು ಹೋಗಿದೆ. ಒಂದೇ ಒಂದು ಹೆಜ್ಜೆಯನ್ನು ಸಹ ಇಡಲು ಸಾಧ್ಯವಾಗುತ್ತಿಲ್ಲ ಅವಳಿಗೆ. ಹೀಗೆ ಟಾರ್ಚರ್ ಮಾಡುತ್ತಿದ್ದ ಸಮಯದಲ್ಲೇ ಮತ್ತೆ ಎಚ್ಚರಗೊಂಡ ಅವಳು ಅಳುತ್ತಾ ಅಳುತ್ತಾ ಕಿರುಚುತ್ತಾ ದಯವಿಟ್ಟು ನನ್ನನ್ನು ಸಾಯಿಸಿಬಿಡಿ ಎಂದು ಕೈ ಮುಗಿದು ಕೇಳಿಕೊಳ್ತಿದ್ದಾಳೆ. ಆದರೆ ಅವರು ಅದನ್ನೆಲ್ಲ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ತುಂಬ ಫನ್ನಾಗಿ ಇದನ್ನು ಎಂಜಾಯ್ ಮಾಡ್ತಾ ಇದ್ರು. ದಿನ ಬೆಳಗ್ಗೆ ಏಳೋದು, ಒಡೆಯೋದು, ರೇಪ್ ಮಾಡೋದು, ಸೋಡಮೈಸ್ ಮಾಡುವುದು, ಟಾರ್ಚರ್ ಮಾಡೋದು ಇದು ರೊಟೀನ್ ಆಗಿ ನಡೀತಾನೆ ಇತ್ತು. ಮತ್ತು ಅವಳಿಗೆ ತಿನ್ನಲು ಕಡಿಮೆ ಆಹಾರವನ್ನು ಕೊಡುತ್ತಿದ್ದರು. ಹೀಗೆ ಸ್ವಲ್ಪ ದಿನಗಳ ನಂತರ ಅವಳ ದೇಹ ತುಂಬ ನಿತ್ರಾಣಗೊಂಡಿತ್ತು ಮತ್ತು ಅವಳ ದೇಹದ ಒಳಗೆ ಆದ ಗಾಯದಿಂದ ಆಕೆ ತನ್ನ ಯೂರಿನನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಆಕೆಗೆ ಅರಿವಿಲ್ಲದಂತೆ ತನ್ನಷ್ಟಕ್ಕೆ ತಾನೇ ಯೂರಿನ್ ಹೊರಬರಲು ಶುರುವಾಗ್ತಿತ್ತು. ಹಾಗೆ ದಿನ ಕಳೆಯುತ್ತಾ ಅವಳಿಗೆ ಯಾವುದೇ ಆಹಾರವನ್ನು ಸೇವಿಸಲು ಸಾಧ್ಯವಾಗುತ್ತಿಲ್ಲ. ಏನೇ ತಿಂದರೂ ಜುಂಕೋಳ ದೇಹವು ಅದನ್ನು ಡೈಜೆಸ್ಟ್ ಮಾಡದೆ ಆಹಾರವನ್ನು ಹೊರಹಾಕುತ್ತಿತ್ತು. ಅಂದರೆ ಏನೇ ತಿಂದರೂ ಅವಳು ಅದನ್ನು ವಾಮಿಟ್ ಮಾಡ್ತಿದ್ಲು. ಜುಂಕೋಳ ಇಂಜೀರಿಯಸ್ ಅವಳಿಗೆ ಆಗಿದ್ದ ಗಾಯಗಳಿಂದ ಹೊರಬರುತ್ತಿದ್ದ ಕೀವು ರಕ್ತಗಳಿಂದ ಅವಳ ಬಳಿಯಲ್ಲಿ ಒಂದು ರೀತಿಯ ಕೆಟ್ಟ ವಾಸನೆ ದುರ್ನಾತ ಬೀರಲು ಪ್ರಾರಂಭವಾಗುತ್ತದೆ. ಇದರಿಂದ ಇವಳ ಮೇಲೆ ಇದ್ದ ಸೆಕ್ಸ್ಯುಯಲ್ ಅಟ್ರಾಕ್ಷನ್ ಸಂಪೂರ್ಣವಾಗಿ ಮಾಯವಾಗುತ್ತದೆ. ಮೊದಲೆಲ್ಲ ಇವಳ ಮೇಲೆ ಹಲವು ಬಾರಿ ಅತ್ಯಾಚಾರ ಮಾಡ್ತಿದ್ರು, ಆದರೆ ಈಗ ಹಾಗೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಜುಂಕೋ ಈಗ ಇವರಿಗೆ ಅಟ್ರಾಕ್ಟ್ ಆಗಿ ಕಾಣುತ್ತಿಲ್ಲ. 17 ವರ್ಷದ ತುಂಬ ಸುಂದರವಾದ, ತುಂಬ ಸ್ಮಾರ್ಟ್ ಆದ, ತುಂಬ ಮರ್ಯಾದೆಯುಳ್ಳ, ತುಂಬ ವಿದ್ಯಾವಂತೆಯಾದ, ಯಾವುದೇ ಒಂದೇ ಒಂದು ಕೆಟ್ಟ ಚಟವಿಲ್ಲದ ಒಂದು ಸುಂದರ ದೇವತೆಯಂತಹ ಹುಡುಗಿ ಜುಂಕೋ ಫುರುಟೋ ಜನವರಿ 5, 1989ರಲ್ಲಿ ಅವಳಿಗೆ ಆಗಿದ್ದ ಗಾಯಗಳಿಂದ ನೋವು ತಡೆಯಲಾರದೆ ಕೊನೆಯುಸಿರೆಳೆಯುತ್ತಾಳೆ. ಆದರೆ ಸ್ನೇಹಿತರೆ, ಅವರು ಕೊಡುತ್ತಿದ್ದ ಟಾರ್ಚರ್ಗಿಂತ ಆಕೆ ಸತ್ತಿದ್ದೆ ಎಷ್ಟೋ ಮೇಲು ಅಲ್ವಾ? ಆದರೆ ಇವರು 4 ಜನ ಏನು ಅಂದುಕೊಂಡ್ರು ಅಂದರೆ ಜುಂಕೋ ಈಗ ಮೂರ್ಛೆ ಹೋಗಿದ್ದಾಳೆ, ಸ್ವಲ್ಪ ಹೊತ್ತಿನಲ್ಲೇ ಅವಳೇ ಎದ್ದೊಳ್ತಾಳೆ ಅಂದ್ಕೊಂಡಿರ್ತಾರೆ. ಯಾಕಂದರೆ ಯಾವಾಗಲೂ ಈ ರೀತಿ ಒಡೆಯುವಾಗ, ಟಾರ್ಚರ್ ಮಾಡುವಾಗ ಇದೇ ರೀತಿ ಅನ್ಕಾನ್ಷಿಯಸ್ ಆಗ್ತಿದ್ಲು. ಸ್ವಲ್ಪ ಹೊತ್ತಿನಲ್ಲೇ ಅವಳು ಎಚ್ಚರಗೊಳ್ತಿದ್ಲು. ಆದರೆ ಈ ಬಾರಿ ಆಕೆ ಎಚ್ಚರಗೊಳ್ಳಲಿಲ್ಲ, ಚಿರನಿದ್ರೆಗೆ ಜಾರಿದ್ದಳು. ಈ ವಿಷಯ ಈ 4 ಜನರಿಗೆ 24 ಗಂಟೆಯ ನಂತರ ತಿಳಿಯುತ್ತದೆ. ಯಾವುದೇ ರೀತಿಯ ಚಲನವಲನ ಇಲ್ಲದಿರುವುದನ್ನು ಗಮನಿಸಿ ಪರೀಕ್ಷಿಸಿದಾಗ ತಿಳಿಯುತ್ತದೆ ಜುಂಕೋ ಸತ್ತಿದ್ದಾಳೆ ಎಂಬುದು. ಈಗ ಈ 4 ಜನರಿಗೆ ತುಂಬ ಭಯವಾಗುತ್ತದೆ. ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಎಂಬ ಭಯದಿಂದ ಹೆದರುತ್ತಾರೆ. ಕೂಡಲೇ ಈ ಬಾಡಿಯನ್ನು ಡಿಸ್ಪೋಸ್ ಮಾಡಬೇಕು ಅಂದುಕೊಳ್ತಾರೆ. ಒಂದು ಬೆಡ್ಶೀಟ್ ಅನ್ನು ತೆಗೆದುಕೊಂಡು ಜುಂಕೋಳ ಬಾಡಿಯನ್ನು ಅದರಲ್ಲಿ ಸುತ್ತಿ ಅದನ್ನು ಒಂದು ಟ್ರಾವೆಲ್ ಬ್ಯಾಗ್ನಲ್ಲಿ ಹಾಕಿ, ಆ ಟ್ರಾವೆಲ್ ಬ್ಯಾಗ್ ಅನ್ನು ಒಂದು ದೊಡ್ಡ ಡ್ರಮ್ನಲ್ಲಿ ಹಾಕಿ, ಆ ಡ್ರಮ್ನ ತುಂಬ ಸಿಮೆಂಟ್ ಕಾಂಕ್ರೀಟ್ ಹಾಕಿ ಅದನ್ನು ಚೆನ್ನಾಗಿ ಒಣಗಿದ ನಂತರ ಆ ಡ್ರಮ್ಮನ್ನು ಡಿಸ್ಪೋಸ್ ಮಾಡ್ತಾರೆ. ಈ ಕಡೆ ಎಲ್ಲರೂ ಜುಂಕೋ ಓಡಿ ಹೋಗಿದ್ದಾಳೆ, ಎಲ್ಲಿಯೂ ಸಂತೋಷದಿಂದ ಇದ್ದಾಳೆ ಅಂದುಕೊಂಡಿರ್ತಾರೆ. ಯಾರು ಜುಂಕೋಗಾಗಿ ಹುಡುಕುವ ಪ್ರಯತ್ನವನ್ನು ಸಹ ಪಡುವುದಿಲ್ಲ. ಜುಂಕೋ ಸತ್ತಿದ್ದಾಳೆ ಎಂಬ ಒಂದೇ ಒಂದು ಸಣ್ಣ ಸುಳಿವು ಕೂಡ ಯಾರಿಗೂ ತಿಳಿಯುವುದಿಲ್ಲ. ಇವರುಗಳು ಸೇರಿ ಸಕ್ಸಸ್ಫುಲ್ ಆಗಿ ತುಂಬಾನೇ ಕ್ರೂರವಾಗಿ ಒಂದು ಕ್ರೈಮ್ ಮಾಡಿ ಯಾವತ್ತು ಯಾರು ಕಂಡು ಹಿಡಿಯಲು ಸಾಧ್ಯವಿಲ್ಲದಂತೆ ತಪ್ಪಿಸಿಕೊಂಡಿರ್ತಾರೆ. ಹಾಗೆ ಅವರು ಅಂದುಕೊಂಡಿರ್ತಾರೆ. ಆದರೆ ಜನವರಿ 23, 1989ರಂದು, ಅಂದರೆ ಜುಂಕೋ ಸತ್ತು ಹೆಚ್ಚು ಕಡಿಮೆ 18 ದಿನಗಳು ಕಳೆಯುವಷ್ಟರಲ್ಲಿ ಈ 4 ಜನರನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಏಕೆಂದರೆ ಜುಂಕೋ ಮೇಲಿನ ಸೆಕ್ಸ್ನ ಇಂಟ್ರೆಸ್ಟ್ ಕಳೆದುಕೊಂಡ ನಂತರ ಇವರು ಮತ್ತೊಂದು 19 ವರ್ಷದ ಹುಡುಗಿಯನ್ನು ರೇಪ್ ಮಾಡಿ ಅವಳನ್ನು ಎದುರಿಸಿ ಮನೆಗೆ ಬಿಟ್ಟಿರ್ತಾರೆ. ಆದರೆ ಈ ವಿಷಯ ತಿಳಿದ ತಂದೆ ತಾಯಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವುದರ ಮುಖಾಂತರ ಪೊಲೀಸರು ಕೂಡಲೇ ಈ 4 ಜನರನ್ನು ಅರೆಸ್ಟ್ ಮಾಡ್ತಾರೆ. ಮೊದಲು 2 ಆರೋಪಿಗಳಾದ ಹಿರೋಶಿ ಮಿಯಾನೋ ಮತ್ತು ಝೋ ಓಗ್ರನನ್ನು ಸೆಪರೇಟ್ ಸೆಲ್ನಲ್ಲಿ ಇಟ್ಟು ವಿಚಾರಣೆ ನಡೆಸ್ತಾರೆ. ಆಗ ನಡೆದ ವಿಚಾರವನ್ನೆಲ್ಲ ಹಿರೋಶಿ ಮಿಯಾನಿಯೋ ಬಾಯಿ ಬಿಟ್ಬಿಡ್ತಾನೆ. ಆ್ಯಕ್ಚುಲಿ ಪೊಲೀಸರು ಅರೆಸ್ಟ್ ಮಾಡಿದ್ದು 19 ವರ್ಷದ ಹುಡುಗಿಯ ಕೇಸ್ನ ವಿಚಾರಣೆಯನ್ನು ನಡೆಸಲು. ಆದರೆ ಇವನು ಅದನ್ನು ತಿಳಿಯದೆ ಜುಂಕೋಳ ಜೊತೆಯಲ್ಲಿ ನಡೆದ ಅಷ್ಟು ಘಟನೆಯನ್ನು ಇವರಿಗೆ ವಿವರವಾಗಿ ತಿಳಿಸಿಬಿಡ್ತಾನೆ. ಪ್ರತಿಯೊಂದು ವಿವರಗಳನ್ನು ಎಳೆ ಎಳೆಯಾಗಿ ಬಿಚ್ಚಿ ಇಡ್ತಾನೆ. ಇದನ್ನು ಕೇಳಿದ ಪೊಲೀಸರು ಕೂಡ ಒಮ್ಮೆ ಶಾಕ್ಗೆ ಒಳಗಾಗ್ತಾರೆ. ಯಾಕೆಂದರೆ ಅವರಿಗೆ ಜುಂಕೋ ಸತ್ತಿರುವ ವಿಷಯವಾಗಲಿ, ಅವಳೊಂದಿಗೆ ನಡೆದ ಅತಿ ಕ್ರೂರ ಘಟನೆಯಾಗಲಿ ಯಾವುದು ಇದುವರೆಗೂ ತಿಳಿದಿರಲಿಲ್ಲ. ನಂತರ ಮತ್ತಿಬ್ಬರು ಆರೋಪಿಗಳಾದ ಶಿಂಜಿ ಮಿನಾಟೋ ಮತ್ತು ಯಾಶುಶಿ ವಟನಬಿಯನ್ನು ವಿಚಾರಿಸಿದಾಗ ಅವಳ ದೇಹ ಮತ್ತು ಕಾಂಕ್ರೀಟ್ ಹಾಕಿದ ಡ್ರಮ್ ಎಲ್ಲಿಟ್ಟಿದ್ದಾರೆ ಎಂಬುದು ತಿಳಿಯುತ್ತದೆ. ಪೊಲೀಸರು ಮರುದಿನ ಆ ಡ್ರಮ್ಮನ್ನು ಪತ್ತೆ ಹಚ್ಚುತ್ತಾರೆ. ಹಾಗಷ್ಟೇ ಇವರುಗಳು ಹೇಳಿದ ಅಷ್ಟು ಹೇಳಿಕೆಗಳು
100% ಸತ್ಯ ಎಂಬುದು ಪೊಲೀಸರಿಗೆ ತಿಳಿಯುತ್ತದೆ. ಕೂಡಲೇ ಡ್ರಮ್ ಅನ್ನು ಒಡೆದು ತೆಗಿತಾರೆ. ಆದರೆ ಅಲ್ಲಿ ಯಾರಿಗೂ ಗುರುತು ಸಿಗಲಾರದಷ್ಟು ದೇಹ ಕೊಳೆತು ಹೋಗಿತ್ತು. ಫಿಂಗರ್ ಪ್ರಿಂಟ್ ಮೂಲಕ ಅದು ಜುಂಕಾಳ ಮೃತದೇಹ ಎಂಬುದಾಗಿ ಪತ್ತೆ ಹಚ್ತಾರೆ. ಈ 4 ಜನರನ್ನು ಅರೆಸ್ಟ್ ಮಾಡಿದ ಪೊಲೀಸರು ಅವರಿಗೆ ಶಿಕ್ಷೆಯನ್ನು ಕೊಡಿಸಲು ಮುಂದಾದಾಗ ಅವರು 4 ಜನರಲ್ಲಿ ಯಾರಿಗೂ 18 ವರ್ಷಗಳು ತುಂಬಿರುವುದಿಲ್ಲ. ಎಲ್ಲರೂ ಅಪ್ರಾಪ್ತ ವಯಸ್ಸಿನವರಾಗಿದ್ದರು. ಎಲ್ಲರೂ ಮೈನರ್. ಇದರಿಂದ ಜಪಾನ್ನ ನ್ಯಾಯಾಂಗ ಇವರ ಫೋಟೋವನ್ನು ಅಥವಾ ಮುಖಚರ್ಯೆಯನ್ನು ಎಲ್ಲೂ ಪಬ್ಲಿಷ್ ಮಾಡಲು ಬಿಡುವುದಿಲ್ಲ. ಆದರೆ ಜಪಾನ್ನಲ್ಲಿರುವ ಲೀಡಿಂಗ್ ನ್ಯೂಸ್ ಪೇಪರ್ ಒಂದು ಇವರುಗಳು ಯಾರು ಮನುಷ್ಯರೇ ಅಲ್ಲ, ಇವರ ಐಡೆಂಟಿಟಿಯನ್ನು ಯಾಕೆ ಮರೆಮಾಚಬೇಕು ಅಂದುಕೊಂಡು ಅವರು 4 ಜನರ ಫೋಟೋಗಳನ್ನು ಪಬ್ಲಿಷ್ ಮಾಡಿ ಬಿಡ್ತಾರೆ. ಅದರಲ್ಲಿ ಲೀಡರ್ ಹಿರೋಶಿ ಮಿಯಾನೋ 18 ವರ್ಷ, ಜೋ ಹೋಗ್ರಾ 17 ವರ್ಷ, ಶಿಂಜಿ ಮಿನಾಟೋ 16 ವರ್ಷ, ಯಶುಶಿ ವಟನಬಿ 17 ವರ್ಷಗಳು. ಈ 4 ಜನರು ಸೇರಿ ಮತ್ತೊಂದು ಪ್ಲಾನ್ ಮಾಡ್ತಾರೆ. ನಾವು ಕೊಲೆ ಮಾಡಿಲ್ಲ ಸರ್, ಅವಳಿಗೆ ಹೊಡೆದು ದಂಡಿಸಿದ್ವಿ, ಅವಳಿಗೆ ಆಗಿದ್ದ ಗಾಯಗಳಿಂದ ಸ್ವಲ್ಪ ದಿನಗಳ ನಂತರ ಅವಳೇ ಸತ್ತು ಹೋಗಿದ್ದಾಳೆ ಎಂದು ವಾದವನ್ನು ಮಂಡಿಸುತ್ತಾರೆ. ಇದರಿಂದ ಕಡಿಮೆ ಅವಧಿಯ ಶಿಕ್ಷೆ ಆಗಬಹುದು ಎಂಬುದು ಇವರ ಆಲೋಚನೆಯಾಗಿತ್ತು. ಅದರಂತೆ 1990ರಲ್ಲಿ ಲೀಡರ್ ಆದ ಹಿರೋಶಿಗೆ 17 ವರ್ಷಗಳ ಜೈಲು ಶಿಕ್ಷೆ ಘೋಷಣೆಯಾಗುತ್ತದೆ. ಕೂಡಲೇ ಹಿರೋಶಿ, ನಾನು ಮಾಡಿದ ಈ ತಪ್ಪಿಗೆ ಈ ಶಿಕ್ಷೆ ತುಂಬ ಜಾಸ್ತಿ ಆಯಿತು ಎಂದು ಕೋರ್ಟ್ ಮತ್ತೊಮ್ಮೆ ರಿವ್ಯೂ ಮಾಡಿ ಎಂದು ಅಪೀಲ್ ಮಾಡ್ತಾನೆ. ಆದರೆ ಅದನ್ನು ರಿವ್ಯೂ ಮಾಡಿದ ಜಡ್ಜ್ ಏನು ಮಾಡಿದ್ರು ಅಂದರೆ, 17 ವರ್ಷಗಳು ನಿಮಗೆ ತುಂಬ ಜಾಸ್ತಿ ಆಯ್ತಲ್ವಾ, ಅದಕ್ಕಾಗಿ ಇನ್ನೂ 3 ವರ್ಷಗಳು ಜಾಸ್ತಿ ಮಾಡಿ ಟೋಟಲ್ ಆಗಿ 20 ವರ್ಷಗಳ ಸೆರೆವಾಸದ ಶಿಕ್ಷೆಯನ್ನು ನೀಡ್ತಾರೆ. ಇದಲ್ಲದೆ ಆ ಜಡ್ಜ್ ಹಿರೋಶಿಯ ಪೇರೆಂಟ್ಸ್ಗೆ ಜುಂಕೋಳೋ ಫ್ಯಾಮಿಲಿಗೆ ಕಾಂಪೋಸೇಷನ್ ನೀಡಬೇಕು ಎಂದು ಆರ್ಡರ್ ಮಾಡ್ತಾರೆ. ಇದರಿಂದ ಹಿರೋಶಿಯ ಪೇರೆಂಟ್ಸ್ ಅವರು ಇರುವ ಮನೆಯನ್ನು ಮಾರಿ $4 ಲಕ್ಷ ಅಮೆರಿಕನ್ ಡಾಲರನ್ನು ಜುಂಕೋಳೋ ಫ್ಯಾಮಿಲಿಗೆ ನೀಡ್ತಾರೆ. ಈಗ ಹಿರೋಶಿ ಜೈಲಿಂದ ಹೊರಬಂದು ಹಿರೋಶಿ ಯಕಾಕುಮಾ ಎಂಬ ಹೆಸರಿನಿಂದ ಜೀವನವನ್ನು ನಡೆಸುತ್ತಿದ್ದಾನೆ. ಇನ್ನು ಉಳಿದ 3 ಜನ ಸಾಧಾರಣ 10 ವರ್ಷಗಳ ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಆದರೆ ಈಗ ಇವರೆಲ್ಲರೂ ಹೊರಗೆ ಬಂದು ಇನ್ನೂ ಅವರ ಹಳೆ ಚಾಳಿಯನ್ನು ಬಿಡದೆ ಕ್ರೈಮ್ಗಳನ್ನು ಮಾಡಿಕೊಂಡು ಯಾವುದೇ ಪಶ್ಚಾತ್ತಾಪವಿಲ್ಲದೆ ಸಹಜ ಜೀವನವನ್ನು ನಡೆಸುತ್ತಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಇವರಿಗೆ ಕೊಟ್ಟ ಈ ಶಿಕ್ಷೆ ಜಿಂಕೋ ಫುರುಟಾಗೆ ನ್ಯಾಯ ಸಿಕ್ಕಿತ್ತು ಎಂದು ನಿಮಗೆ ಅನಿಸುತ್ತಾ? ಇವರಿಗೆ ಯಾವ ರೀತಿಯ ಶಿಕ್ಷೆ ಆಗಬೇಕಿತ್ತು ಎಂಬುದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಇದೇ ರೀತಿಯ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.